ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸುದೀರ್ಘ ಅವಧಿಗಳ ಕಾಲ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ನಿರ್ಮಿಸಿರುವ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿರುವ ಒಂದು ಸಂತಸದಲ್ಲಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಮಾತನಾಡಲು ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್ ನಮಸ್ಕಾರ. ಮೊದಲನೇ ಹೊಸ ವರ್ಷದ ಶುಭ. ತಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಪ್ರತಿಧ್ವನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಎಷ್ಟು ಸಂತಸ ಇದೆ ಸರ್ ಕಾಂಗ್ರೆಸ್ ಪಾಳ್ಯದಲ್ಲಿ? ಇದು ಒಂದು ನಮಗೆ ನಿಜವಾಗ್ಲೂ ಕೂಡ ಸಂತಸ ಮತ್ತು ಸಂತೋಷ ತರ್ತಕ್ಕಂಥ ದಿನ. ಒಬ್ಬ ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಕಾಲ 7 ವರ್ಷದ 291 ದಿನಗಳ ಕಾಲ ಅವರು ಆಡಳಿತ ನಡೆಸಿ ರಾಜ್ಯಕ್ಕೆ ಸಮತೋಲನವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಧೀಮಂತ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದಿದ್ದರೆ ಕಾಂಗ್ರೆಸ್ಸಿನ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ನಾವು ಭಾಳ ವಿಜೃಂಭಣೆಯಿಂದ ಮತ್ತು ಅದನ್ನು ಸಮರ್ಥಿಸ್ಕೊಳ್ತೀವಿ ಮತ್ತು ಅದನ್ನು ಆಚರಣೆಗೂ ತಂದಿರತಕ್ಕಂಥ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ವಿ ಆರ್ ವೆರಿ ಹ್ಯಾಪಿ. ಈಗ ದೇವರಾಜ ಅರಸು ದಾಖಲೆಯನ್ನು ಮುರಿದಿರೋ ಸಿದ್ದರಾಮಯ್ಯನವರು ಹೇಳ್ತಾರೆ ದಾಖಲೆಗಳೇ ಮುರಿಯೋದಕ್ಕೆ ಇರೋದಂತ. ಸೊ ಇದನ್ನು ಯಾವ ರೀತಿ ಹೇಳ್ಬೋದು ಸರ್? ಅವರು ಯಾವ ರೀತಿ ತಗೊಂಡಿದ್ದಾರೆ ಅಂತಂದರೆ ಒಳ್ಳೆಯ ಒಂದು ಸದುದ್ದೇಶ ತಗೊಂಡು ಹೇಳಿರ್ತಕ್ಕಂಥ ಮಾತದು. ಯಾಕಂದರೆ ದಾಖಲೆಗಳು ಮಾಡಿದಾಗ ಅದನ್ನು ಅಚೀವ್ ಮಾಡೋದು ನಮಗೆ ರೋಲ್ ಮಾಡಲಾಗ್ತಾರೆ. ನೋಡಿ, ಇವರು 7 ವರ್ಷ 39 ದಿನ ಕೆಲಸ ಮಾಡಿದ್ದಾರೆ ಅಂದರೆ ನಾನು ಯಾಕೆ ಕೆಲಸ ಮಾಡಬಾರ್ದು ಛಲದಿಂದಕ್ಕೆ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಅವರು ಕ್ರಾಂತಿಕಾರಿಯಾಗಿದ್ದ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡಿದಾಗ ಇವರು ನಿರಂತರವಾಗಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಬಡವರಿಗೆ ಮತ್ತು ಸ್ವಾಭಿಮಾನಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಶೋಷಿತ ವರ್ಗಗಳಿಗೆ ಧ್ವನಿಯಾಗಿರ್ತಕ್ಕಂಥದ್ದು ಅವರ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ರೆಕಾರ್ಡ್ನ ಬ್ರೇಕ್ ಮಾಡೋ ದೃಷ್ಟಿಗಿಂತ ಹೆಚ್ಚಾಗಿ ನಾನು ಕೂಡ ಆ ರೀತಿ ಮಾಡಬೇಕು ಅಂತೇಳಿ ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರು. ಸರ್, ಈಗ ನೀವು ಕೂಡ ಸಿದ್ದರಾಮಯ್ಯನವ್ರ ಜೊತೆ ಆಪ್ತರಲ್ಲಿದ್ದೀರಿ, ಒಡನಾಟವನ್ನು ಇಟ್ಕೊಂಡಿದ್ದೀರಿ. ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ಮನದಾಳದಿಂದ ಹೇಳಬೇಕಂದ್ರೆ ಏನೆಲ್ಲ ಮಾತುಗಳನ್ನು ಹೇಳ್ಬೋದು ಸರ್? ನೀವು ಅವ್ರ ಜೊತೆ ನೀವು ಆಡಳಿತಾತ್ಮಕವಾಗಿ ಗುರುತಿಸ್ಕೊಂಡಿದ್ರಿ, ರಾಜಕೀಯವಾಗಿ ಗುರುತಿಸ್ಕೊಂಡಿದ್ರಿ. ನೋಡಿ, ಸಿದ್ದರಾಮಯ್ಯ ಅವರು ವ್ಯಕ್ತಿ ಅಲ್ಲ, ಒಂದು ಶಕ್ತಿಯನ್ನು ಮಾತನ್ನು ಹೇಳ್ತೀನಿ. ಅವರ ಪರಿಕಲ್ಪನೆ ಇರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆಶಯಗಳ ಅಡಿಯಲ್ಲಿ ಕಾಮನ್ ಮ್ಯಾನ್ ಅಂತ ಏನು ಹೇಳ್ತೀವಿ, ಸಾಮಾನ್ಯ ಜನಗಳಿಗೆ ನಾವು ಅವರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳಿಸ್ಲಿಕ್ಕೆ, ಅವರ ಧ್ವನಿಯಾಗಿರಲಿಕ್ಕೆ ಅವರು ಯಾವಾಗಲೂ ಕೂಡ ಪರಿತಪಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕ. ಅವರಲ್ಲಿ ಕೆಲವು ಜನ ಬಹಳ ಕೇವಲ ಅಹಿಂದ ವರ್ಗದ ನಾಯಕರು ಅಂತ ಹೇಳ್ತಾರೆ. ನಾನು ಹತ್ತಿರದಿಂದ ಬಲ್ಲೆ. ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಸುದೀರ್ಘ ಅವಧಿಗಳ ಕಾಲ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ನಿರ್ಮಿಸಿರುವ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿರುವ ಒಂದು ಸಂತಸದಲ್ಲಿದ್ದಾರೆ. ಈ ಎಲ್ಲ ವಿಚಾರಗಳ ಕುರಿತು ನಮ್ಮ ಜೊತೆ ಮಾತನಾಡಲು ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್ ನಮಸ್ಕಾರ. ಮೊದಲನೇ ಹೊಸ ವರ್ಷದ ಶುಭ. ತಮಗೂ ಕೂಡ ಹೊಸ ವರ್ಷ ಶುಭಾಶಯಗಳು. ಪ್ರತಿಧ್ವನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಎಷ್ಟು ಸಂತಸ ಇದೆ ಸರ್ ಕಾಂಗ್ರೆಸ್ ಪಾಳ್ಯದಲ್ಲಿ? ಇದು ಒಂದು ನಮಗೆ ನಿಜವಾಗ್ಲೂ ಕೂಡ ಸಂತಸ ಮತ್ತು ಸಂತೋಷ ತರ್ತಕ್ಕಂಥ ದಿನ. ಒಬ್ಬ ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಕಾಲ 7 ವರ್ಷದ 291 ದಿನಗಳ ಕಾಲ ಅವರು ಆಡಳಿತ ನಡೆಸಿ ರಾಜ್ಯಕ್ಕೆ ಸಮತೋಲನವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕಂಥ ಧೀಮಂತ ಮುಖ್ಯಮಂತ್ರಿ ದೇಶದಲ್ಲಿ ಯಾರಾದಿದ್ದರೆ ಕಾಂಗ್ರೆಸ್ಸಿನ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ನಾವು ಭಾಳ ವಿಜೃಂಭಣೆಯಿಂದ ಮತ್ತು ಅದನ್ನು ಸಮರ್ಥಿಸ್ಕೊಳ್ತೀವಿ ಮತ್ತು ಅದನ್ನು ಆಚರಣೆಗೂ ತಂದಿರತಕ್ಕಂಥ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ವಿ ಆರ್ ವೆರಿ ಹ್ಯಾಪಿ. ಈಗ ದೇವರಾಜ ಅರಸು ದಾಖಲೆಯನ್ನು ಮುರಿದಿರೋ ಸಿದ್ದರಾಮಯ್ಯನವರು ಹೇಳ್ತಾರೆ ದಾಖಲೆಗಳೇ ಮುರಿಯೋದಕ್ಕೆ ಇರೋದಂತ. ಸೊ ಇದನ್ನು ಯಾವ ರೀತಿ ಹೇಳ್ಬೋದು ಸರ್? ಅವರು ಯಾವ ರೀತಿ ತಗೊಂಡಿದ್ದಾರೆ ಅಂತಂದರೆ ಒಳ್ಳೆಯ ಒಂದು ಸದುದ್ದೇಶ ತಗೊಂಡು ಹೇಳಿರ್ತಕ್ಕಂಥ ಮಾತದು. ಯಾಕಂದರೆ ದಾಖಲೆಗಳು ಮಾಡಿದಾಗ ಅದನ್ನು ಅಚೀವ್ ಮಾಡೋದು ನಮಗೆ ರೋಲ್ ಮಾಡಲಾಗ್ತಾರೆ. ನೋಡಿ, ಇವರು 7 ವರ್ಷ 39 ದಿನ ಕೆಲಸ ಮಾಡಿದ್ದಾರೆ ಅಂದರೆ ನಾನು ಯಾಕೆ ಕೆಲಸ ಮಾಡಬಾರ್ದು ಛಲದಿಂದಕ್ಕೆ ಕೆಲಸ ಮಾಡ್ತಾರಲ್ಲ, ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ, ಅವರು ಕ್ರಾಂತಿಕಾರಿಯಾಗಿದ್ದ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡಿದಾಗ ಇವರು ನಿರಂತರವಾಗಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡು ಬಡವರಿಗೆ ಮತ್ತು ಸ್ವಾಭಿಮಾನಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಶೋಷಿತ ವರ್ಗಗಳಿಗೆ ಧ್ವನಿಯಾಗಿರ್ತಕ್ಕಂಥದ್ದು ಅವರ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಹಾಗಾಗಿ ಆ ರೆಕಾರ್ಡ್ನ ಬ್ರೇಕ್ ಮಾಡೋ ದೃಷ್ಟಿಗಿಂತ ಹೆಚ್ಚಾಗಿ ನಾನು ಕೂಡ ಆ ರೀತಿ ಮಾಡಬೇಕು ಅಂತೇಳಿ ಮಾಡಿ ತೋರಿಸಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ ಸಾಹೇಬರು. ಸರ್, ಈಗ ನೀವು ಕೂಡ ಸಿದ್ದರಾಮಯ್ಯನವ್ರ ಜೊತೆ ಆಪ್ತರಲ್ಲಿದ್ದೀರಿ, ಒಡನಾಟವನ್ನು ಇಟ್ಕೊಂಡಿದ್ದೀರಿ. ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ಮನದಾಳದಿಂದ ಹೇಳಬೇಕಂದ್ರೆ ಏನೆಲ್ಲ ಮಾತುಗಳನ್ನು ಹೇಳ್ಬೋದು ಸರ್? ನೀವು ಅವ್ರ ಜೊತೆ ನೀವು ಆಡಳಿತಾತ್ಮಕವಾಗಿ ಗುರುತಿಸ್ಕೊಂಡಿದ್ರಿ, ರಾಜಕೀಯವಾಗಿ ಗುರುತಿಸ್ಕೊಂಡಿದ್ರಿ. ನೋಡಿ, ಸಿದ್ದರಾಮಯ್ಯ ಅವರು ವ್ಯಕ್ತಿ ಅಲ್ಲ, ಒಂದು ಶಕ್ತಿಯನ್ನು ಮಾತನ್ನು ಹೇಳ್ತೀನಿ. ಅವರ ಪರಿಕಲ್ಪನೆ ಇರ್ತಕ್ಕಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಆಶಯಗಳ ಅಡಿಯಲ್ಲಿ
ಕಾಮನ್ ಮ್ಯಾನ್ ಅಂತ ಏನು ಹೇಳ್ತೀವಿ, ಸಾಮಾನ್ಯ ಜನಗಳಿಗೆ ನಾವು ಅವರಿಗೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳಿಸ್ಲಿಕ್ಕೆ, ಅವರ ಧ್ವನಿಯಾಗಿರಲಿಕ್ಕೆ ಅವರು ಯಾವಾಗಲೂ ಕೂಡ ಪರಿತಪಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕ. ಅವರಲ್ಲಿ ಕೆಲವು ಜನ ಬಹಳ ಕೇವಲ ಅಹಿಂದ ವರ್ಗದ ನಾಯಕರು ಅಂತ ಹೇಳ್ತಾರೆ. ನಾನು ಹತ್ತಿರದಿಂದ ಬಲ್ಲೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.